ಓಂ ಶ್ರೀ ಗುರುಭ್ಯೋ ನಮಃ. ವಿಶಾಲಾಕ್ಷಿ ದೇವಿ ವಿಖ್ಯಾತ ವಾರಣಾಸ್ಯಾಂ ಶಿವಂತಿಕೆ ನಿರತಾನ್ನ ಪ್ರದಾತದ ನಿರ್ಭಾಗ್ಯ ಜನಸಂತೋಷಿಣಿ. ಇಲ್ಲಿ ನಾನು ನಿಮ್ಮ ಮಂಜುನಾಥ ಶರ್ಮಾ ಕಾಶಿ ವಿಶಾಲಾಕ್ಷಿ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಈಗ ಪ್ರಯತ್ನ ಪಡೋಣ. ವಿಶಾಲಾಕ್ಷಿ ಮಠ ಅಂದರೆ ವಿಶಾಲವಾದ ಕಣ್ಣುಗಳು, ಅಕ್ಷಿಯನ್ನು ಕಣ್ಣುಗಳು, ಅಥವಾ ಪಾರ್ವತೀ ದೇವಿ ಶಿವನ ಹೆಂಡತಿ. ಇಲ್ಲಿ ವಿಶೇಷವಾಗಿ ಮಾತಾ ವಿಶಾಲಾಕ್ಷಿನ ಪೂಜೆ ಮಾಡ್ತಾರೆ. ಅಂದರೆ ಮುಖ್ಯವಾಗಿ ಸಪ್ತಶತಿ ಪಾರಾಯಣ, ಲಲಿತಾ ಸಹಸ್ರನಾಮಗಳು ವಿಶೇಷವಾಗಿ ನಡೆಯುತ್ತೆ. ಇಲ್ಲಿ ಸಪ್ತಶತಿ ಪಾರಾಯಣ ಮಾಡೋದ್ರಿಂದ ಅನೇಕ ಕೆಟ್ಟ, ನಮ್ಮ ಸುತ್ತಮುತ್ತ ಬರ್ತಕ್ಕಂಥ ಕೆಟ್ಟ ದೋಷಗಳು, ನಮ್ಮ ವೈರಿಗಳು ಏನಿದ್ದಾರೆ ಅವರೆಲ್ಲ ನಾಶವಾಗಿ ನೆಮ್ಮದಿಯಲ್ಲಿ ನೆಲೆಸುತ್ತೆ ಅಂತ ಹೇಳ್ತಾರೆ. ಕೆಟ್ಟ ದೃಷ್ಟಿ ಏನಿದೆ ಎಲ್ಲ ನಿವಾರಣೆ ಆಗುತ್ತೆ, ಜೊತೆಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ. ನೆಮ್ಮದಿ ಬೇಕು ಅಂದರೆ ಇಲ್ಲಿ ಮುಖ್ಯವಾಗಿ ಈ ವಿಶಾಲಾಕ್ಷಿ ದೇವಿನ ಪೂಜೆ ಮಾಡ್ತಾರೆ. ಇದಕ್ಕೆ ಗೌರಿ ದೇವಸ್ಥಾನ ಅಂತ ಕೂಡ ಕರೀತಾರೆ. ಇದು ಭಾರತದ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿರುವ ಪ್ರಸಿದ್ಧ ಹಿಂದೂ ದೇವಾಲಯದಲ್ಲಿ ಇದು ಒಂದು ಪವಿತ್ರ ಗಂಗಾ ನದಿ ದಡದಲ್ಲಿರ್ತಕ್ಕಂಥ ನೀರ್ಘಾಟ್ ಬಳಿ ಇದೆ. ವಿಶಾಲಾಕ್ಷಿ ದೇವಸ್ಥಾನ 51 ಶಕ್ತಿಪೀಠಗಳಲ್ಲಿ ಇದು ಒಂದು. ಯಾಕೆ ಅಂತಂದರೆ ಹಿಂದೆ ಸತಿ ತನ್ನ ಪ್ರಾಣತ್ಯಾಗವನ್ನು ಮಾಡಿದಾಗ ಶಿವ ಇದನ್ನು ಹೊತ್ಕೊಂಡು ಹೋಗ್ತಾ ಇರ್ತಾನೆ. ಅದನ್ನು ಇವನೇನು ಮಾಡ್ತಾನೆ ಅಂದರೆ ವಿಷ್ಣು ಆ ಹೆಂಡತಿಯನ್ನು ಅಂದರೆ ಸತಿಯನ್ನು ಅವಳಿಂದ ಬೇರೆ ಮಾಡಬೇಕು ಅಂತ ಹೇಳ್ಬಿಟ್ಟು 52 ತುಂಡುಗಳಾಗಿ ಮಾಡ್ತಾನೆ. ಅದರಲ್ಲಿ ಇಲ್ಲಿ ಕಿವಿ ಮತ್ತು ಕಣ್ಣುಗಳು, ಅಂದರೆ ಕಿವಿಯಲ್ಲಿರ್ತಕ್ಕಂಥ ಬೆಂಡೋಲೆ ಮಣಿ ಅಲ್ಲಿ ಬೀಳುತ್ತೆ. ಅದಕ್ಕೋಸ್ಕರ ಇಲ್ಲಿ ಮಣಿಕರ್ಣಿಕಾ ಘಾಟದಲ್ಲಿರ್ತಕ್ಕಂಥ ಮಣಿಕರ್ಣಿಕ ಮತ್ತು ಕಾಶಿ ಈ ಊರ ಕಾಶಿ ವಿಶ್ವನಾಥನ ಪಕ್ಕದಲ್ಲಿರ್ತಕ್ಕಂಥ ವಿಶಾಲಾಕ್ಷಿ ಎರಡು ಕೂಡ ಇಲ್ಲಿ ತುಂಬ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಹಾಗೆಯೇ ಮಾತಾ ಸತಿ ಕಿವಿಯೋಲೆಗಳು ಅಥವಾ ಕಣ್ಣುಗಳು ವಾರಣಾಸಿಯಲ್ಲಿ ಈ ಪವಿತ್ರ ಸ್ಥಳದಲ್ಲಿ ಬಿದ್ದಿವೆ ಅಂತ ಖಂಡಿತವಾಗಿಯೂ ಇದು ನಂಬಬಹುದು. ಎಲ್ಲರೂ ಹೇಳ್ತಕ್ಕಂಥ, ಅಂದರೆ ಪುರಾಣಗಳು ಹೇಳ್ತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಆ ಭಗವತಿ ವಾಸ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಭಾರತೀಯ ಮಹಿಳೆಯರಿಗೆ ಪ್ರಮುಖ ಹಿಂದೂ ರಜಾ ದಿನವಾದ ಕಾಜರಿ ಟಿಜ್ ಅನ್ನೋ ವಿಶಾಲಾಕ್ಷಿ ದೇವಸ್ಥಾನದಲ್ಲಿ ಸಂತೋಷದಿಂದ ಮಾಡಲಾಗುತ್ತೆ. ಈ ಘಟನೆಯು ಪ್ರತಿ 15 ದಿನಗಳಿಗೊಮ್ಮೆ ಹಿಂದೂ ತಿಂಗಳ ಭಾದ್ರಪದ ಮಾಸದ ತದಿಗೆ ದಿವಸ, ಅಂದರೆ ಆಗಸ್ಟ್ ತಿಂಗಳಲ್ಲಿ ಬರುತ್ತಿದ್ದು ನಡೆಯುತ್ತೆ. ಸತಿ ಪ್ರಜಾಪತಿ ದಕ್ಷನ ಮಗಳು ಮತ್ತು ಅವಳು ತನ್ನ ತಂದೆ ಆಸೆಗೆ ವಿರುದ್ಧವಾಗಿ ಶಿವನನ್ನು ಮದುವೆ ಆಗ್ತಾರೆ. ಯಾಕೆ ಹೀಗೆ ಅಂತಂದರೆ, ಅಯ್ಯೋ ಪ್ರಜಾಪತಿಗೆ ಯಾಕೆ ಕೋಪ ಅಂತಂದರೆ, ತನ್ನ ತಂದೆಯಾಗಿರ್ತಕ್ಕಂಥ ಬ್ರಹ್ಮನ 5ನೇ ತಲೆಯನ್ನು ಕಡಿದ್ನಲ್ಲ, ಅದಕ್ಕೋಸ್ಕರ ಪ್ರಜಾಪತಿಗೆ ಶಿವನ ಮೇಲೆ ಅತಿಯಾದ ಕೋಪ. ಅದು ಸಹಜವಾಗಿ ಇರ್ತಕ್ಕಂಥದ್ದು. ಪ್ರಜಾಪತಿ ದಕ್ಷ ಒಮ್ಮೆ ಏನು ಮಾಡ್ತಾನೆ ಅಂದರೆ ದೊಡ್ಡ ಯಾಗವನ್ನು ಮಾಡ್ತಾರೆ. ಆದರೆ ಎಂದು ಎಲ್ಲ ದೇವತೆಗಳನ್ನು ಕರೆದು ಮಗಳು ಮತ್ತು ಅಡಿಯನ್ನೇ ಕರೆಯುತ್ತಿದ್ದಾರೆ. ಸತಿಗೆ ತುಂಬ ಕೋಪ ಉಂಟಾಗುತ್ತೆ, ಬೇಸರ ಆಗುತ್ತೆ, ಒಂಥರ ದುಃಖವಾಗುತ್ತೆ.
ಅವಳು ತನ್ನ ಎಲ್ಲರನ್ನೂ ತನ್ನ ಜೊತೆಯಲ್ಲಿರ್ತಕ್ಕಂಥ ಎಲ್ಲರನ್ನೂ ಅವ್ರು ಕರ್ಕೊಂಡು ಜಾಗಕ್ಕೆ ಬರ್ತಾಳೆ. ಆದರೆ ತಂದೆ ಸತಿಯನ್ನು ನಿರ್ಲಕ್ಷಿಸಿ ಅವನು ಯಾಗ ಮಾಡ್ತಾನೆ. ಅವಳ ಕಡೆ ತಿರುಗಿ ಕೂಡ ನೋಡೋದಿಲ್ಲ, ಅವಮಾನ ಮಾಡ್ತಾನೆ. ತನ್ನ ಪತಿ ಶಿವನ ಅವಮಾನವನ್ನು ಸಹಿಸಲಾಗಿದೆ ಅವಳು ಯಾಗದ ಬೆಂಕಿಗೆ ಹಾರಿ, ಅಂದರೆ ತಾನೇ ಯೋಗವನ್ನು ಮಾಡಿ ಬೆಂಕಿಯನ್ನು ಸೃಷ್ಟಿ ಮಾಡ್ತಾಳೆ. ಅದರಲ್ಲಿ ಅವಳು ಬಿದ್ದು ಸಾಯ್ತಾಳೆ. ಆದರೆ ಸತ್ತಾಗ ಅವಳು ಪ್ರಾಣ ಹೋಗುತ್ತೆ ಅಷ್ಟೇ ಹೊರತು ಅವಳ ದೇಹ ಸುಡಲ್ಲ. ಭಗವಾನ್ ಶಿವನಿಗೆ ತುಂಬ ಕೋಪ ಆಗ್ತದೆ. ಮತ್ತು ಅವನು ವೀರಭದ್ರನ ರೂಪವನ್ನು ಸೃಷ್ಟಿ ಮಾಡ್ತಾನೆ. ಅವನ ದಕ್ಷನ ತಲೆಯನ್ನು ಕತ್ತರಿಸ್ತಾನೆ ವೀರಭದ್ರ. ಆದರೆ ಅವನು ಅಂತಿಮವಾಗಿ ಅವನ ಜೀವನವನ್ನು ಪುನಃ ಸ್ಥಾಪನೆ ಮಾಡ್ತಾನೆ. ಮೇಕೆ ತಲೆಯನ್ನು ಕೊಟ್ಟು ಇಟ್ಟು ಅವನ್ನ ಕ್ಷಮಿಸಿ ಅವನಿಗೆ ಪುನಃ ಪ್ರಾಣವನ್ನು ಕರುಣಿಸ್ತಾನೆ. ಈ ಬಿದ್ದಂಥ ಅವಳ ದೇಹಗಳು ತುಂಡಾಗಿ ನೆಲಕ್ಕೆ ಬೀಳುತ್ತೆ. ನೆಲಕ್ಕೆ ಬಿದ್ದಾಗ ಇಲ್ಕಾಶಿನಲ್ಲಿ ತನ್ನ ಕಣ್ಣುಗಳು ಮತ್ತು ಕಿವಿಯೋಲುಗಳು ಇಲ್ಲಿ ಬೀಳುತ್ತೆ ಅಂತ ಇದೆ. ಭಗವಾನ್ ಶಿವನ ಸತಿಯ ದೇಹವನ್ನು ತೆಗೆದುಕೊಂಡು ದುಃಖಿತನಾಗಿ ಬ್ರಹ್ಮಾಂಡವನ್ನು ಪ್ರಯಾಣ ಮಾಡ್ತಾನೆ. ಎಷ್ಟೋ ದೂರ ಪ್ರಯಾಣ ಮಾಡ್ತಾನೆ ಇರ್ತಾನೆ, ಲಕ್ಷಾಂತರ ವರ್ಷ ಪ್ರಯಾಣ ಮಾಡ್ತಾನೆ ಇರ್ತಾನೆ. ಆದರೆ ಈ ಶಿವ ಪ್ರಯಾಣ ಮಾಡೋದ್ರಿಂದ ಇರ್ತಕ್ಕಂಥ ಭಯಕರ್ತನಾಗಿರ್ತಕ್ಕಂಥ ಶಿವನ ಕಾರ್ಯಗಳೆಲ್ಲ ನಡೆಯಲ್ಲ. ದೇವತೆಗಳೆಲ್ಲ ಹೋಗಿ ವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾರೆ. ಏನಪ್ಪ ಅದಕ್ಕೆ ಏನು ಮಾಡೋದು ಅಂತ. ವಿಷ್ಣು ಸತಿಯ ದೇಹವನ್ನು ಅವನು ಬೇರೆ ಮಾಡಬೇಕಲ್ಲ, ಅದಕ್ಕೋಸ್ಕರ ತನ್ನ ವಿಷ್ಣು ಚಕ್ರವನ್ನು ಬಿಡ್ತಾನೆ. ಆ ಬಿಟ್ಟಾಗ ಸತಿ ದೇಹ 52 ಭಾಗಗಳಾಗಿ ಕೆಳಗೆ ಬೀಳುತ್ತೆ, ಭೂಮಿಗೆ ಬೀಳುತ್ತೆ. ಅದು ಒಂದೊಂದು ಕ್ಷೇತ್ರಗಳು ಕೂಡ 56 ತುಂಡುಗಳು ಎಲ್ಲೆಲ್ಲಿ ಬೀಳುತ್ತೋ ಒಂದೊಂದು ಕ್ಷೇತ್ರ ಶಕ್ತಿಪೀಠ ಆಗಿ ಮಾರ್ಪಡುತ್ತೆ. ಅದರಲ್ಲಿ ಇದು ಒಂದು, ಅದು ಕಾಶಿ ಅಂತಕ್ಕಂಥದ್ದು. ದೇಹದ ಪ್ರತಿಯೊಂದು ಭಾಗವು ಶಕ್ತಿಪೀಠವಾಗಿ ಮಾರ್ಪಾಡಾಯಿತು. ದೇಹದ ತುಂಡು ನೆಲಕ್ಕೆ ಬಿದ್ದ ಸ್ಥಳದಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಶಕ್ತಿಪೀಠಗಳನ್ನು ಸುರಕ್ಷಿತವಾಗಿಡಲು ಶಿವ ಪ್ರತಿ ಶಕ್ತಿಪೀಠಕ್ಕೆ 52 ಕಾಲ ಭೈರವರನ್ನು ಪಾಲಕರನ್ನಾಗಿ ಸ್ಥಾಪನೆ ಮಾಡ್ತಾರೆ. ಆಕೆ ಕಣ್ಣುಗಳು ಮತ್ತು ಕಿವಿಯೋಲೆಗಳು ವಾರಣಾಸಿಯಲ್ಲಿ ಬಿದ್ದಿವೆ ಎಂದು ಹೇಳಲಾಗಿದೆ. ಅದಕ್ಕಾಗಿಯೇ ವಾರಣಾಸಿಯ ವಿಶಾಲಾಕ್ಷಿ ದೇವಾಲಯವನ್ನು ಅವಳ ಹೆಸರನ್ನು ಇಡಲಾಗಿದೆ. ವಿಶಾಲಾಕ್ಷಿ ಅಂತ ಹೆಸರಿಡಲಾಗಿದೆ. ವಾರಣಾಸಿಯಲ್ಲಿ 6 ದೇವಾಲಯದ ಸ್ಥಳಗಳು ಅಂದರೆ ಷಷ್ಠಾಂಗ ಯೋಗವನ್ನು ಪ್ರತಿನಿಧಿಸುತ್ತೆ. ಪವಿತ್ರ ನದಿ ಗಂಗೆ, ವಿಶ್ವನಾಥ ದೇವಾಲಯ, ವಿಶಾಲಾಕ್ಷಿ ದೇವಾಲಯ, ಕಾಲಭೈರವ ದೇವಾಲಯ, ರುಧಿರಾಜ್ ದೇವಾಲಯ. ಇದು ಗಣೇಶನಿಗೆ ಸಮರ್ಪಿತ ಆಗಿರ್ತಕ್ಕಂಥ, ಗಣೇಶನಿಗೋಸ್ಕರ ಇರ್ತಕ್ಕಂಥ ದೇವಸ್ಥಾನ ರುಧಿರಾಜ್ ದೇವಾಲಯ ಮತ್ತು ದಂಡಪಾಣಿ ದೇವಾಲಯ. ಅವುಗಳಲ್ಲಿ ಶಿವನಿಗೆ ಸಮರ್ಪಿತವಾಗಿದೆ. ವಿಶಾಲಾಕ್ಷಿ ಮಾತೆಗೆ ಪೂಜೆ ಸಲ್ಲಿಸುವ ಭಕ್ತರು ಮೊದಲು ಪವಿತ್ರ ಗಂಗೆ ನೀರಿನಲ್ಲಿ ಸ್ನಾನ ಮಾಡ್ತಾರೆ. ಭಕ್ತರ ಪ್ರಕಾರ ಪೂಜೆ, ಜಲ ಮತ್ತು ದೇವಿ ಸ್ತೋತ್ರಗಳನ್ನು ಪಠಿಸುವುದು ಇಲ್ಲಿ ಅತ್ಯಂತ ಅನುಕೂಲವಾಗಿರ್ತಕ್ಕಂಥದ್ದು. ಏಕೆಂದರೆ ದೇವಿಯು ಯಶಸ್ಸು ಮತ್ತು ಸಂಪನ್ನವನ್ನು ಕೊಡ್ತಾಳೆ ಅಂತ ಹೇಳಿಬಿಟ್ಟು ಅವಿವಾಹಿತ ಹುಡುಗಿಯರು ತಮ್ಮ ರಾಜಕುಮಾರನನ್ನು ಅಥವಾ ತನ್ನ ಗಂಡನನ್ನು ಆಕರ್ಷಕವಾಗಿ ಕಾಣುವುದು, ಮಕ್ಕಳಿಲ್ಲದ ತಾಯಂದರು ಮಗುವನ್ನು ಪಡ್ಕೊಳ್ಳಲು ಮತ್ತು ದುರದೃಷ್ಟಕರ ವ್ಯಕ್ತಿಗಳು ಅದೃಷ್ಟವನ್ನು ಹೊಂದಲು ವಿಶಾಲಾಕ್ಷಿ ದೇವಿನ ಪೂಜೆ ಮಾಡ್ತಾರೆ. ಅಕ್ಟೋಬರ್ನಲ್ಲಿ ಭಕ್ತರು ಈ ದೇವಾಲಯದಲ್ಲಿ ನವರಾತ್ರಿಯನ್ನು ಆಚರಣೆ ಮಾಡ್ತಾರೆ. ಜೊತೆಗೆ ಮಹಿಷಾಸುರ
ಅಂದರೆ ಎಮ್ಮೆಯ ಮುಖವನ್ನು ತಾಳಿರ್ತಕ್ಕಂಥ ರಾಕ್ಷಸ, ಅವನ ವಿರುದ್ಧ ದುರ್ಗಾದೇವಿ ವಿಜಯವನ್ನು ಸಾರ್ತಾಳೆ. ಚೈತ್ರದ 15 ದಿನಗಳಲ್ಲಿ ಅವರು ಮತ್ತೊಂದು ನವರಾತ್ರಿ ಮಾಡ್ತಾರೆ. ಅಂದರೆ ಮಾರ್ಚ್ ತಿಂಗಳಲ್ಲಿ ಅವರು ಪ್ರತಿ 9 ತಿಂಗಳಿಗೊಮ್ಮೆ ನವದುರ್ಗೆಯನ್ನು ಪೂಜೆ ಮಾಡ್ತಾರೆ. 9 ನವದುರ್ಗೆಯರು. ಪುರಾಣಗಳ ಪ್ರಕಾರ ವಿಶಾಲಾಕ್ಷಿ ಮಣಿಕರ್ಣಿಕಾ 52 ಶಕ್ತಿಪೀಠಗಳಲ್ಲಿ ಒಂದು. ಸತಿಯ ಕರ್ಣಕುಂಡಲ ಕಿವಿಯೋಲೆಯಲ್ಲಿ ಬಿದ್ದಿದೆ ಅಂತ ಹೇಳಲಾಗುತ್ತೆ. ಅದಕ್ಕಾಗಿಯೇ ಮಣಿಕರ್ಣಿಕಾ ಅಥವಾ ಮಣಿಕರ್ಣಿಕಾ ಅಂತ, ಮಣಿಕರ್ಣಿ ಅಥವಾ ಮಣಿಕರ್ಣಿಕಾ ಎಂದು ಅವಳ ಹೆಸರನ್ನು ನೀಡಲಾಗಿದೆ. ಪ್ರಳಯದ ನಂತರ ಕೂಡ ವಾರಣಾಸಿ ಅಸ್ತಿತ್ವದಲ್ಲಿ ಇದ್ದೇ ಇರುತ್ತೆ, ಅದು ನಾಶ ಆಗೋದೇ ಇಲ್ಲ ಅಂತ ಪುರಾಣಗಳು ನಿಸ್ಸಂದಿಗ್ಧವಾಗಿ ಹೇಳುತ್ತೆ. ವಿಶಾಲಾಕ್ಷಿ ದೇವಸ್ಥಾನ ಪ್ರಬಲವಾದ ಶಕ್ತಿಪೀಠ. ಭಕ್ತರಿಗೆ